ಹಾಯ್ ಎವ್ರಿವನ್. ಇವತ್ತಿನ ಕಾನ್ಸೆಪ್ಟ್ ಏನಂತ ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಪ್ರಾಬ್ಲಮ್ ಆನ್ ಫೈನಾನ್ಸಿಂಗ್ ಡಿಸಿಷನ್. ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಎ ಫರ್ಮ್ ಹ್ಯಾಸ್ ಎ ಸೇಲ್ ಆಫ್ ರುಪೀಸ್ 15 lakh ಆ್ಯಂಡ್ ವೇರಿಯಬಲ್ ಕಾಸ್ಟ್ 9 lakh, ಫಿಕ್ಸ್ಡ್ ಚಾರ್ಜ್ ರುಪೀಸ್ 3 lakh ಆ್ಯಂಡ್ ಡೆಟ್ ಕ್ಯಾಪಿಟಲ್ ಆಫ್ ರುಪೀಸ್ 10 lakh at 10% ರೇಟ್ ಆಫ್ ಇಂಟ್ರೆಸ್ಟ್. ಕ್ಯಾಲ್ಕುಲೇಟ್ ದ 3 ಟೈಪ್ಸ್ ಆಫ್ ಲಿವರೇಜಸ್ ಅಂತ ಕೇಳಿದ್ದಾರೆ. ಸೊ ಒಂದು ಫಾರ್ಮಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ ಸೇಲ್ಸ್ 15 lakh ಇದೆ, ಮತ್ತು ವೇರಿಯಬಲ್ ಕಾಸ್ಟು 9 lakh ಆ್ಯಂಡ್ ಫಿಕ್ಸ್ಡ್ ಕಾಸ್ಟ್ ಆರ್ ಫಿಕ್ಸ್ಡ್ ಚಾರ್ಜಸ್ 3 lakh ಇದೆ, ಮತ್ತು ಡೆಟ್ ಕ್ಯಾಪಿಟಲ್ ಆಫ್ 10 lakh at 10% ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಅಂದರೆ 10 lakh ಮೇಲೆ 10% ಇಂಟ್ರೆಸ್ಟನ್ನು ಪೇ ಮಾಡ್ತಾ ಇದ್ದಾರೆ. ಸೊ ಈ ಥರ ಇದ್ದಾಗ ಕ್ಯಾಲ್ಕುಲೇಟ್ ದ 3 ಟೈಪ್ಸ್ ಆಫ್ ಲಿವರೇಜಸ್ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಯಾವ ರೀತಿ ಅಂತ ನೋಡೋಣ. ಇಲ್ಲಿ ಫಸ್ಟು ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹೆಡ್ಡಿಂಗ್ ತಗೊಳ್ಳಿ, ಪರ್ಟಿಕ್ಯುಲರ್ಸ್ ಆ್ಯಂಡ್ ಅಮೌಂಟು. ಸೇಲ್ಸ್ ಎಷ್ಟಿದೆ ಅಂತ ಅಂದರೆ ಫಾರ್ಮಲ್ಲಿ 15 lakh ಇದೆ. ಅದರಲ್ಲಿ ನಾವು ವೇರಿಯಬಲ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ವೇರಿಯಬಲ್ ಕಾಸ್ಟ್ ಎಷ್ಟಿದೆ ಅಂದರೆ 9 lakh ಇದೆ. ಸೊ ಇಲ್ಲಿ ಲೆಸ್ ವೇರಿಯಬಲ್ ಕಾಸ್ಟ್ 9 lakhನ ಲೆಸ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ನು 6 lakh ಸಿಗುತ್ತೆ. ಕಾಂಟ್ರಿಬ್ಯೂಷನಿಂದ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದ್ರೆ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ ಅಂದರೆ 3 lakh ಇದೆ. ಸೊ ಇಲ್ಲಿ 6 lakhiಂದ ಈ 3 lakhನ ಲೆಸ್ ಮಾಡಿದ್ರೆ EBIT ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಸಿಗುತ್ತೆ. ಎಷ್ಟು ಅಂದರೆ 3 lakh. ಸೊ ಈ 3 lakhಿಂದ ನಾವು ಇಂಟ್ರೆಸ್ಟನ್ನು ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಡೆಟ್ ಕ್ಯಾಪಿಟಲ್ ಆಫ್ 10 lakh at 10%. ಸೊ ಇಲ್ಲಿ 10 lakh ಮೇಲೆ 10% ತೊಗೊಂಡ್ರೆ ನಮಗೆ ಎಷ್ಟು ಬರುತ್ತೆ ಅಂದರೆ 1 lakh ಬರುತ್ತೆ. ಸೊ ಇಲ್ಲಿ 1 lakh ಇಂಟ್ರೆಸ್ಟನ್ನು ನಾವು ಲೆಸ್ ಮಾಡಬೇಕು. ಲೆಸ್ ಇಂಟ್ರೆಸ್ಟ್ 1 lakh. ಇಲ್ಲಿ EBIT 3 lakhಲ್ಲಿ 1 lakh ಇಂಟ್ರೆಸ್ಟ್ನ ಲೆಸ್ ಮಾಡಿದ್ರೆ EBT ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್. ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಎಷ್ಟಿದೆ ಅಂತ ಅಂದರೆ 2 lakh ಇದೆ. ಇಲ್ಲಿ ಟ್ಯಾಕ್ಸ್ ಏನು ಹೇಳಿಲ್ಲ. ಸೊ ಇದಾದಮೇಲೆ ನಾವು ನೆಕ್ಸ್ಟು 3 ಟೈಪ್ಸ್ ಲಿವರೇಜಸ್ ಯಾವ್ಯಾವುದು ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಒನ್ ಈಸ್ ಆಪ್ರೇಟಿಂಗ್ ಲಿವರೇಜ್. ಆಪ್ರೇಟಿಂಗ್ ಲಿವರೇಜ್ಗೆ ಏನು ಫಾರ್ಮುಲಾ ಅಂತ ಅಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂದರೆ 6 lakh ಇದೆ ಆ್ಯಂಡ್ EBIT 3 lakh ಇದೆ. ಸೊ 6 lakh ಡಿವೈಡೆಡ್ ಬೈ 3 lakh ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ ಅಂದರೆ 2 ಬರುತ್ತೆ. 2 ಟೈಮ್ಸ್ ಅಂತ ತಗೊಳ್ತೀವಿ. ಅದಾದಮೇಲೆ ಫೈನಾನ್ಷಿಯಲ್ ಲಿವರೇಜ್ ಏನಂತ ಅಂದರೆ EBIT ಡಿವೈಡೆಡ್ ಬೈ EBT ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ನ ತಗೋಬೇಕು. ಇಲ್ಲಿ EBIT ಎಷ್ಟಿದೆ ಅಂದರೆ 3 lakh ಇದೆ ಆ್ಯಂಡ್ EBT 2 lakh ಇದೆ. ಸೊ ಇಲ್ಲಿ 3 lakh ಡಿವೈಡೆಡ್ ಬೈ 2 lakh ಮಾಡಿದ್ರೆ ನಮಗೆ 1.5 ಟೈಮ್ಸ್ ಸಿಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಕಂಬೈನ್ಡ್ ಲಿವರೇಜ್ಗೆ ಏನು ಫಾರ್ಮುಲಾ ಅಂತ ಅಂದರೆ ಆಪ್ರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್. ಆಪ್ರೇಟಿಂಗ್ ಲಿವರೇಜ್ ಎಷ್ಟಿದೆ 2 ಇದೆ ಇಂಟು ಫೈನಾನ್ಷಿಯಲ್ ಲಿವರೇಜ್ ಎಷ್ಟಿದೆ 1.5 ಇದೆ. ಸೊ ಎರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 3 ಟೈಮ್ಸ್ ಬರುತ್ತೆ. ಅಥವಾ ಇನ್ನೊಂದು ಫಾರ್ಮುಲಾನು ಯೂಸ್ ಮಾಡ್ತೀವಿ ಆಪ್ರೇಟಿಂಗ್ ಲಿವರೇಜ್ಗೆ. ಸೊ ಇವೆರಡರಲ್ಲಿ ಸಿಮಿಲರ್ ಇರೋದೇನಂತ ಅಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಡಿವೈಡೆಡ್ ಬೈ. ಸೊ ಇಲ್ಲಿ EBITನ ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಉಳ್ಕೊಡುತ್ತೆ. ಅಂದರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBT. ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತಂದರೆ 6 lakh EBT 2 lakh. ಸೊ ಇದನ್ನು 6 lakh ಡಿವೈಡೆಡ್ ಬೈ 2 lakh ಮಾಡಿದ್ರೆ 3 ಟೈಮ್ಸ್ ಸಿಗುತ್ತೆ. ಸೊ ನೀವು ಈ ಎರಡು ಆಪ್ರೇಟಿಂಗ್ ಲಿವರೇಜಲ್ಲಿ ಎರಡು ಫಾರ್ಮುಲಾದಲ್ಲಿ ಯಾವುದನ್ನಾದ್ರೂ ಕೂಡ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ನಾವು ಲಿವರೇಜಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಥರ ಪ್ರಾಬ್ಲಮ್ಮು ಸೆಕ್ಷನ್ A ಆ್ಯಂಡ್ Bಗೆ 2 marks ಅಥವಾ 4 marksಗೆ ಕೇಳ್ತಾರೆ. ತುಂಬಾ ಈಸಿ ಪ್ರಾಬ್ಲಮ್, ಎಕ್ಸಾಮಲ್ಲಿ ಕಂಪಲ್ಸರಿ ಕ್ವಶನ್. ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.